ಕ್ಯಾಪ್ಟನ್ ಪ್ರಕಾಶ್ ನಿಂಗಪ್ಪ ಮುಚ್ಚಲುಗುಟ ಸ್ಪೀಕಿಂಗ್. ಸಾರಿ ಗನ್ ಗೋಪಾಲ ಸ್ಪೀಕಿಂಗ್. ಗೋಪಾಲ, ಹಾ ಭೂಮಿಗೆ ಸ್ವಲ್ಪ ಫೋನ್ ಕೊಡ್ತೀಯಾ? ಅಯ್ಯೋ ದಡ್ಡ ನಾನು ಭೂಮಿ ಮೇಲೆ ತಾನೇ ನಿಂತ್ಕೊಂಡು ಮಾತಾಡ್ತಾ ಇರೋದು. ಅದ್ರ ಕೈಲಿ ಹೆಂಗ್ ಫೋನ್ ಕೊಡಕ್ಕಾಗತ್ತೆ? ಕರೆಕ್ಟಾಗಿ ಹೇಳ್ಬೇಕು. ಯಾವ ಭೂಮಿ? ನಿಮ್ಮನೇಲಿ ಅಡಿಗೆ ಕೆಲಸ ಮಾಡ್ತಾಳಪ್ಪ ಅವಳು. ಓ ನಮ್ ದೋಸ್ತು. ತಾವ್ಯಾರು ಮಾತಾಡ್ತಾ ಇರೋದು? ನೀನ್ ಫೋನ್ ತಗೊಂಡೋಗಿ ಕೊಡಪ್ಪ, ಅವಳೇ ಹೇಳ್ತಾಳೆ. ಯಾಕೆ? ತಾವ್ ಹೇಳಿದ್ರೆ ಏನ್ ಪ್ರಾಬ್ಲಮ್ಮು? ನೋಡಪ್ಪ, ನಾನೊಂದು ಮುಖ್ಯವಾದ ವಿಚಾರನ ಅವಳಿಗೆ ಹೇಳಬೇಕು. ನೀನ್ ಫೋನ್ ತಗೊಂಡೋಗಿ ಕೊಡು. ಅಲ್ಲ, ತಮ್ಮ ಹೆಸರಾದ್ರೂ ಹೇಳ್ಬಾರ್ದಾ? ಮೈಲಾಪುರದವನು ಅಂತ ಹೇಳು, ಗೊತ್ತಾಗುತ್ತೆ. ಭೂಮಿಯವರೇ, ಏನೋ ಗೋಪಾಲ, ಬರ್ತಾ ಇದಾರೆ. ಏನ್ ಗೋಪಾಲ? ನಿಮ್ ಕಾಲ್ ಬಂದಿದೆ. ನನಗ್ ಹುಟ್ಟಾಗ್ಲಿಂದ ಕಾಲಿದೆ. ಹೋಗೋ ತಲೆ ಹರಟೆ. ಭೂಮಿಯವರೇ, ನೀವ್ಯಾಕೆ ನಂತರ ಆಡ್ತಾ ಇದೀರಾ? ನಾನ್ ಹೇಳಿದ್ದು ನಿಮ್ಮನ್ ಕೇಳ್ಕೊಂಡು ನನ್ ಫೋನ್ಗೆ ಯಾರೋ ಕಾಲ್ ಮಾಡಿದ್ದಾರೆ ಅಂತ. ಯಾರಂತ ವಿಚಾರಿಸ್ತಾ? ಕುಲ ಗೋತ್ರ ಏನು ಗೊತ್ತಾಯ್ತಾ ಇಲ್ಲ, ಯಾರು ಅಂತಾನು ಹೇಳ್ತಾ ಇಲ್ಲ. ಯಾವ್ದಪ್ಪ ಊರದು? ಮೈಲಾಪುರದವ್ರಂತೆ. ಮೈಲಾಪುರನ? ಹಲೋ ಅಪ್ಪ. ಮಗಳೇ ಭೂಮಿ, ಮಗಳೇ ಭೂಮಿ, ನಾನೇ ಫೋನ್ ಮಾಡ್ದೆ ಅಂತ ನೀನ್ ಹೇಗಮ್ಮ ಕಂಡಿಡ್ದೆ? ಮೈಲಾಪುರದಿಂದ ನನಗಿನ್ ಯಾರಪ್ಪ ಕಾಲ್ ಮಾಡ್ತಾರೆ? ಅಲ್ಲಪ್ಪ, ನೀವು ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದೀರಂತೆ. ಪೊಲೀಸರು ನನ್ನ ಹುಡುಕೊಂಡ್ ಬಂದಿದ್ರು. ನಾನ್ ತಪ್ಪಿಸ್ಕೊಳ್ತೀನಿ ಅಂತ ಮೊದ್ಲೇ ಹೇಳಿದ್ನಲ್ಲಮ್ಮ. ಅಲ್ಲಿ ಕೆಲವ್ರ ಜೊತೆ ಸೇರ್ಕೊಂಡು ಹೇಗೋ ಆ ನರಕದಿಂದ ತಪ್ಪಿಸ್ಕೊಂಡು ಬಂದೆ ಕಣಮ್ಮ. ಪೊಲೀಸ್ನವರಿಂದ ನಿನಗೇನು ತೊಂದರೆ ಆಗಿಲ್ಲ ತಾನೆ? ಅವ್ರೇನು ಅಂತ ನನಗ್ ತೊಂದರೆ ಕೊಡಕ್ಕಾಗುತ್ತಪ್ಪ? ನೀವ್ ತಪ್ಪಿಸ್ಕೊಂಡಿರೋ ವಿಚಾರ ನನ್ಗೆ ಪೊಲೀಸವರಿಂದಾನೇ ಗೊತ್ತಾಗಿತ್ತು. ಅವ್ರು ನನ್ನ ವಿಚಾರಿಸಿದ್ರು, ನಾನೇನು ಅಂತ ಅವ್ರಿಗೆ ಉತ್ತರ ಕೊಡಕ್ಕಾಗುತ್ತೆ ಹೇಳು? ಅದ್ ಸರಿ, ನೀವಿವಾಗ ಎಲ್ಲಿದ್ದೀರಪ್ಪ? ಏನ್ ಮಾಡ್ಕೊಂಡಿದ್ದೀರಾ? ಅದೆಲ್ಲ ಇವಾಗ ಮಾತಾಡಕ್ ಆಗಲ್ಲಮ್ಮ. ನಾನಾಗಲೇ ತಪ್ಪಿಸ್ಕೊಂಡು 2 ದಿವಸ ಆಯ್ತು. ನನ್ನ ಸ್ನೇಹಿತರು ಹೇಗೋ ನನಗೊಂದು ಬೇನಾಮಿ ಮೊಬೈಲ್ ಕೊಟ್ಟು ಹೋಗಿದ್ದಾರೆ. ಒಟ್ನಲ್ಲಿ ನಾನು ಸೇಫ್ ಆದ ಜಾಗದಲ್ಲಿದ್ದೀನಿ. ನೀನು ನನ್ನ ಬಗ್ಗೆ ಚಿಂತೆ ಮಾಡಬೇಡಮ್ಮ. ಆ ಮನೆಹಾಳ ಮುನೇಂದ್ರ ತಪ್ಪಿಸ್ಕೊಂಡ ಅನ್ನೋ ವಿಚಾರ ಗೊತ್ತಾಯ್ತು. ಆ ಪಾಪಿ ಹೆಚ್ಚು ದಿನ ಉಳಿಯಲ್ಲಮ್ಮ. ಅಲ್ಲಪ್ಪ, ನಿನಗೆಲ್ಲ ವಿಚಾರ ಗೊತ್ತಿದೆ ಅಂದ್ರೆ ನೀವ್ ಇದೇ ಊರಲ್ಲಿದ್ದೀರಾ? ಹೇಳಪ್ಪ, ನೀವ್ ಎಲ್ಲಿದ್ದೀರಾ? ಮಗಳೇ, ನಾನು ರಾಂಪುರದ ಪಕ್ಕದಲ್ಲಿರೋ ಅಂಜನಾಪುರದಲ್ಲಿದ್ದೀನಿ. ಇಲ್ಲಿಂದ ಕಾಡಿಗೆ ತುಂಬಾ ಹತ್ತಿರ. ಪೊಲೀಸ್ನವ್ರು ಬಂದ್ರೆ ನಾನು ಆರಾಮಾಗಿ ತಪ್ಪಿಸ್ಕೋಬಹುದು. ಅಪ್ಪ, ನೀವ್ ತುಂಬಾ ದೊಡ್ಡ ರಿಸ್ಕ್ ತಗೊಂತಾ ಇದ್ದೀರಾ. ಹೇಗೋ ತಪ್ಪಿಸ್ಕೊಂಡಿದ್ದೀರಾ. ಅಲ್ಲೆಲ್ಲೋ ದೂರದಲ್ಲಿರೋದ್ ಬಿಟ್ಟು ಯಾಕಪ್ಪ ಮತ್ತೆ ಇಲ್ಲಿಗೆ ಬಂದಿದ್ದೀರಾ? ಉದುರು ಹೋಗೋ ಜೀವ ಕಣಮ್ಮ. ಆಸ್ಪತ್ರೆಯಲ್ಲಿದ್ದು ತುಕ್ಕಿಡಿಯೋ ಬದಲಿಗೆ ಹೀಗೆ ಸ್ವತಂತ್ರವಾಗಿರೋದೇ ಮೇಲಲ್ಲಮ್ಮ. ನನಗೇನು ಬದುಕಬೇಕು ಅನ್ನೋ ಆಸೆ ಇಲ್ಲ ಕಣಮ್ಮ. ಆದರೆ ಆ ಮುನೇಂದ್ರನ ಮಾತ್ರ ಬದುಕೋಕ್ ಬಿಡೋದಿಲ್ಲ ಕಣಮ್ಮ. ಈಗ ನಾನು ಬಂದಾಯ್ತಲ್ಲ, ಸಮಯ ನೋಡ್ಕೊಂಡು ಅವನು ಹೊಡಿತೀನಿ ಕಣಮ್ಮ. ಅಪ್ಪ, ನನ್ ಮಾತ್ ಕೇಳಿ. ಇದ್ರಿಂದ ನಿಮಗ ಅಪಾಯ ತಪ್ಪಿದ್ದಲ್ಲಪ್ಪ. ಏನೂ ಆಗಲ್ಲ. ನೀನ್ ಏನು ಯೋಚನೆ ಮಾಡಕ್ ಹೋಗ್ಬೇಡಮ್ಮ. ಆದಷ್ಟು ಬೇಗ ನಿನ್ನನ್ನು ಭೇಟಿ ಆಗ್ತೀನಿ. ಎಲ್ಲಿ ಯಾವಾಗ ಅನ್ನೋದನ್ನ ನಾನೇ ನಿನಗೆ ತಿಳಿಸ್ತೀನಿ. ಈಗ ಹೆಚ್ಚಿಗೆ ಮಾತಾಡೋಷ್ಟು ಸಮಯ ಇಲ್ಲ ಮಗಳೇ. ಒಟ್ನಲ್ಲಿ ನಾನು ಸೇಫ್ ಆದ ಜಾಗದಲ್ಲಿ ಇದ್ದೀನಿ. ಆಮೇಲೆ ನಾನೇ ನಿನಗೆ ಕಾಲ್ ಮಾಡ್ತೀನಿ. ಹಲೋ ಅಪ್ಪ, ಹಲೋ. ಯಾಕೆ ಭೂಮಿಯವ್ರೆ, ಫೋನ್ ಸಿಗ್ತಾ ಇಲ್ವಾ? ಫೋನ್ ಸ್ವಿಚ್ ಆಫ್ ಬರ್ತಿದೆ ಗೋಪಾಲ.
ಮೊದ್ಲೇ ನಮ್ಮಪ್ಪ ಮೊಂಡ ಹಠವಾದಿ. ತಾನೇನ್ ರಿಸ್ಕ್ ತಗೋತಾ ಇದೀನಿ ಅನ್ನೋ ಪರಿಜ್ಞಾನನೂ ಇರಲ್ಲ ಅವ್ರಿಗೆ. ಇಲ್ಲೇ ಅಂಜನಾಪುರ ಬೆಟ್ಟದ ಹತ್ರ ಇದಾರಂತೆ. ಗೋಪಾಲ, ನಾವ್ ಹೋಗ್ ಹುಡ್ಕೊಂಡ್ ಬಾ. ಅದು ಕಾಡ್ದಾರಿ ಭೂಮಿಯವ್ರೆ, ಅಲ್ಲಿ ಹೇಗೆ ಹುಡುಕ್ತೀರಾ? ಹೋಗ್ಲಿ, ಏನಂದ್ರು? ಅವರೇ ಸಿಗ್ತಾರಂತೆ. ಮತ್ತೆ ಅವ್ರ ಕಾಲ್ಗೋಸ್ಕರ ಕಾಯ್ದೆ ಒಳ್ಳೇದು ಭೂಮಿಯವ್ರೆ. ಛೇ, ಮೊದ್ಲೇ ನಾವೆಲ್ ಸಿಕ್ಕಾಕೋತೀವ ಅಂತ ಒದ್ದಾಡ್ತಾ ಇದೀವಿ. ಇದ್ರಲ್ಲಿ ನಮ್ಮಪ್ಪ ಬೇರೆ ಪಕ್ಕದೂರಿಗೆ ಬಂದಿದಾರಂತೆ. ಇನ್ನು ಅದೇನ್ ಗ್ರಾಚಾರ ಕಾದಿದ್ಯೋ. ಟೆನ್ಷನ್ ತಗೋಬೇಡಿ ಭೂಮಿಯವ್ರೆ, ಎಲ್ಲ ಒಳ್ಳೇದಾಗತ್ತೆ. ಈಗ ನಾವು ಸಂಯಮ ಕಳ್ಕಳ್ದೆ ನಮ್ಮ ಸಮಯಕ್ಕೋಸ್ಕರ ಕಾಯದೆ ಒಳ್ಳೇದು. ಈಗ ಉಳಿದಿರೋದು ಅದೊಂದೇ ದಾರಿ. ಬಂದೇ ಬಿಟ್ರಾ? ಏನು ಶಬ್ದನೂ ಇಲ್ಲದೆ ಮನೆ ಪ್ರಶಾಂತವಾಗಿತ್ತು. ನನ್ನ ಜೀವನದಲ್ಲಿ ಮೊದಲನೇ ಸಲ ಒಂಟಿಯಾಗಿ ಶಾಂತಿಯಿಂದ ಕಳೆದದ್ದು ಇವತ್ತೇ. ಸುಮತಿಯ ಪೂಜೆ ಸೌಂಡೂ ಇಲ್ಲ, ರಾಜೇಶ್ವರಿಯ ಅರಚಾಟನೂ ಇಲ್ಲ, ನೀನು ಫೋನ್ನಲ್ಲಿ ಕಿರಿಚಾಡ್ಲೂ ಇಲ್ಲ. ಒಟ್ನಲ್ಲಿ ತುಂಬಾ ಚೆನ್ನಾಗಿತ್ತು ಕಣ. ಅದ್ ಸರಿ, ಎಲ್ಲ ಎಲ್ಲಿಗೆ ಹೋಗ್ಬಿಟ್ರಿ? ಅಪ್ಪ, ಅದು ಹೇ ಮುನೇಂದ್ರ, ಯಾರು ಇವರು? ಮಾವ, ಇವಳು ಅಂಕಿತಾ ಅಂತ, ಈ ಮನೆ ಸೊಸೆ ಆಗ್ಬೇಕಿದ್ದೋಳು. ಏನದೆ? ಸೊಸೆನಾ? ಅದು ಹೇಗೆ? ನಿಮ್ಮ ಕುಲಪುತ್ರ ಮೊಮ್ಮಗ ನಕುಲ. ಅವನು ಕೆಟ್ಟ ಕೆರೆ ಹಿಡಿದು ಸಿಟಿನಲ್ಲಿ ಇದ್ನಲ್ಲ, ಆಗ ಇವಳ ಜೊತೆಲೇ ಇದ್ನಂತೆ. ಈಗಿನ ಕಾಲದಲ್ಲಿ ಮದುವೆಗೆ ಮುಂಚೆ ಜೊತೆಲೇ ಇರ್ತಾರಂತಲ್ಲ, ಹಂಗಿದ್ರಂತೆ. ಅದ್ರ ಪ್ರತಿಫಲನೇ ಇವನು. ಇವನು ಅಂದ್ರೆ? ನನಗೆ ಮೊಮ್ಮಗ, ನಿನಗೆ ಮರಿ ಮೊಮ್ಮಗ. ಹೆಸರು ಅಕುಲ್. ಕೇಳಕ್ಕೇನೋ ಚೆನ್ನಾಗಿದೆ, ಆದ್ರೆ ಬಾಳೋದಿಕ್ಕೆ ಇದು ಆ ಥರದ ಮನೆ ಇಲ್ಲ ಅಂತ ಬುದ್ಧಿ ಹೇಳ್ಬೇಕಾಗಿತ್ತು. ನಾವು ಹೇಳಷ್ಟು ಹೇಳಿ ನೋಡಿದ್ವಿ ಮಾವ, ಆದ್ರೆ ಬದುಕಕ್ಕೆ ಬೇರೆ ದಾರಿ ಇಲ್ಲ ಅಂತ ಇವಳು ಹೇಳಿದ್ಮೇಲೆ ಗೊತ್ತಾಗಿದ್ದು. ಇವಳು ಬೇಕು ಅಂತ ಇಲ್ಲಿಗೆ ಬಂದಿಲ್ಲ, ಅವಳು ಪರಿಸ್ಥಿತಿನೇ ಬೇರೆ ಇದೆ. ನಾನು ಯಾಕೆ ಈ ವಿಚಾರದಲ್ಲಿ ಹಠ ಮಾಡ್ತಿದ್ದೀನಿ ಅಂದರೆ, ನಾನು ಹೆಚ್ಚು ದಿನ ಉಳಿಯೋದಿಲ್ಲ ಸರ್. ನನಗೆ ಬ್ರೈನ್ ಟ್ಯೂಮರ್ ಇದೆ. ಡಾಕ್ಟರ್ ಕೂಡ ಟ್ರೀಟ್ಮೆಂಟ್ ಕೊಡೋ ಸ್ಟೇಜ್ ದಾಟ್ಬಿಟ್ಟಿದೆ ಅಂತ ಹೇಳಿಬಿಟ್ರು. ಇರೋಷ್ಟು ದಿನ ನಕುಲ್ ಜೊತೆ ಇರಬೇಕು, ನನ್ನ ಮಗನ ಜವಾಬ್ದಾರಿಗಳನ್ನೆಲ್ಲ ಅವನಿಗೆ ಒಪ್ಪಿಸ್ಬೇಕು ಅಂತ. ನಾನು ನನಗೋಸ್ಕರ ಇಲ್ಲಿ ಬಂದಿಲ್ಲ ಸರ್, ನನ್ನ ಮಗನ ಭವಿಷ್ಯಕ್ಕೋಸ್ಕರ ಬಂದಿದ್ದೀನಿ. ಪದ್ಮಿನಿಯ ಮಗು ಹೇರೋ ತನಕ ನಕುಲೇ ಈ ಮಗು ತಂದೆ, ನೀನೇ ಈ ಮಗು ತಾಯಿ ಅನ್ನೋದು ಪದ್ಮಿನಿಗೆ ಗೊತ್ತಾಗಬಾರ್ದು. ನೀವೇ ಹೇಳೋವರೆಗೂ ಈ ವಿಚಾರನ ಪದ್ಮಿನಿಗಲ್ಲ, ಬೇರೆ ಯಾರಿಗೂ ಹೇಳಲ್ಲ. ಇದು ನನ್ನ ಮಗು ಮೇಲೆ ಆಣೆ.